ಸೊ ಇದ್ರ ಬಗ್ಗೆ ನಿಮಗ್ ಗೊತ್ತಿತ್ತಾ ಡಯಾಬಿಟಿಸ್ ನ ನಾವು ವಾಸಿ ಮಾಡಿಸ್ಕೋಬಹುದು, ಡಯಾಬಿಟಿಸ್ ರೆಮಿಷನ್ ಅಂತ ಒಂದಿದೆ ಅಂತ ಗೊತ್ತಿತ್ತಾ ನಿಮ್ಗೆ? ಇಲ್ಲ ಮೇಡಮ್, ನನ್ಗೆ ಗೊತ್ತಿರ್ಲಿಲ್ಲ. ಆಮೇಲೆ ನಾನು ಗೂಗಲ್ ಅಲ್ಲಿ ನಮ್ಮ ಮನೆಯವ್ರು ಹಿಂಗೆ ಅದಕ್ಕೆ ಅಂತ ಸ್ಪೆಷಲಿಸ್ಟ್ ಇರ್ತಾರೆ ಅನ್ನೋದೇ ನನ್ಗೆ ಗೊತ್ತಿರ್ಲಿಲ್ಲ ಮೇಡಮ್. ಅವಾಗ ನಮ್ಮ ಮನೆಯವ್ರು ಅದಕ್ಕೂ ಸ್ಪೆಷಲಿಸ್ಟ್ ಅಂತ ಇರ್ತಾರೆ, ಸರ್ಚ್ ಮಾಡಿ ನೋಡು, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಮೇಡಮ್. ಅವಾಗ ನೈಟ್ ಎಲ್ಲ ಸರ್ಚ್ ಮಾಡಿದೆ, ತುಂಬಾ ರಿವ್ಯೂಸ್ ತುಂಬಾ ಜನದ್ ಬಂತು ಮೇಡಮ್. ಅದ್ರಲ್ಲಿ ನಿಮ್ ರಿವ್ಯೂಸ್ ನಂಗೆ ತುಂಬಾ ಇಷ್ಟ ಆಯ್ತು. ವಿತೌಟ್ ಮೆಡಿಸನ್ ತಗೊಂಡಿರೋದೇ ಜಾಸ್ತಿ ರಿವ್ಯೂಸ್ ಇತ್ತು ಮೇಡಮ್, ಅದಕ್ಕೆ ಬಂತು. ಬಟ್ ಮೆಡಿಸನ್ ತಗೊಳ್ಳೋದ್ ತಪ್ಪಂತ ಅನ್ಸುತ್ತಾ ನಿಮ್ಗೆ? ಮೆಡಿಸನ್ ಶುಗರ್ ತಗೊಳ್ಳೋದ್ ತಪ್ಪ? ಗೊತ್ತಿಲ್ಲ ಮೇಡಮ್, ಬಟ್ ಡಯಟ್ ಮಾಡಿ ಇದಾಗ್ಲಿಲ್ಲ ಅಂದ್ರೆ ಡಯಟ್ ಮಾಡಕ್ ಮುಂಚೆ ಡೈರೆಕ್ಟ್ ಮೆಡಿಸನ್ ಹೋಗೋದ್ ತಪ್ಪು. ಕರೆಕ್ಟ್. ಸೊ ಮೆಡಿಸನ್ ತಗೊಳ್ಳೋದ್ ತಪ್ಪಿಲ್ಲ, ಡಾಕ್ಟರ್ ಕನ್ಸಲ್ಟ್ ಮಾಡಿ ಅದು ಕಂಟ್ರೋಲ್ ಬರ್ಲಿಲ್ಲ ಅಂತ ತಗೋಬೇಕು ಮೇಡಮ್. ಫಸ್ಟ್ ಫುಡ್ ಡಯಟ್ ಏನಿಲ್ದೇನೆ ಡೈರೆಕ್ಟ್ ಮೆಡಿಸನ್ ಹೋಗೋದು. ಕರೆಕ್ಟ್, ಅದು ತಪ್ಪು. ಮೆಡಿಸನ್ ತಗೊಳ್ಳೋದ್ ತಪ್ಪಲ್ಲ, ಬಟ್ ಫುಡ್ ನಮ್ ಲೈಫ್ ಸ್ಟೈಲ್ ಚೇಂಜ್ ಮಾಡದೆ ಡೈರೆಕ್ಟ್ ಆಗಿ ಮೆಡಿಸಿನ್ ಹೋಗೋದ್ ತಪ್ಪು. ಯಾಕೆಂದ್ರೆ ನಾವು ಏನು ತಿಂತೀವಿ ನಾವೇನು ಬದಲಾಯಿಸ್ತೇನೆ, ಬರೀ ಮೆಡಿಸನ್ ಗೆ ಅಡಿಕ್ಟ್ ಆದಂಗೆ ಆಗುತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ. ಮತ್ತೆ ನಿಮ್ ಪ್ರಕಾರ ಈಗ ಸುಮಾರು ಜನ ಅನ್ಕೋತಾರೆ, ಫುಡ್ ಅಲ್ಲಿ ನಾನು ಸುಮಾರು ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ, 1 kg ಕಮ್ಮಿ ಆಗಿಲ್ಲ, ಜಾಸ್ತಿನೇ ಆಗ್ತಾ ಇದೆ ಅಂತ. ನಾನು ಮೇಡಮ್ ಅದೇನೋ ಲೆಮನ್ ವಾಟರ್, ಅದೇನೋ ಡಯಟ್ ಮಾಡೋ ಪೌಡರ್ಸ್ ಎಲ್ಲ ಯೂಸ್ ಮಾಡಿದ್ವಿ. ನಂಗೆ ಏನು ಒಂದ್ ಅರ್ಧ kg ಕಡಿಮೆ ಆಯ್ತಿದೆ ಅಷ್ಟೇ, ನನ್ಗೆ ಯಾವ ಹೆಲ್ತ್ ಪ್ರಾಬ್ಲಮ್ ಸಾಲ್ವ್ ಆಗಿರ್ಲಿಲ್ಲ ಮೇಡಮ್. ಸೊ ಡಯಟ್ ಪೌಡರ್ ಎಲ್ಲ ಏನ್ ಅಂತೀರಾ ಅದ್ರ ಬಗ್ಗೆ? ಸುಮಾರು ಜನ ಏನೇನೋ ಹೇಳ್ತಾರೆ, ಲೆಮನ್ ವಾಟರ್ ಕುಡೀರಿ ಅಥವಾ ಯಾವ್ದೋ ಡಯಟ್ ಇದು ಪೌಡರ್ ಕುಡೀರಿ, ಇದೆಲ್ಲ ಬೇಕಾ ವೇಟ್ ಲಾಸ್ ಗೆ? ಅವೆಲ್ಲ ಬೇಕಾಗಿಲ್ಲ ಮೇಡಮ್, ಮಾಮೂಲಿ ಫುಡ್ ಅಲ್ಲೇ ಮನೇಲಿ ಏನಿರುತ್ತೆ ಅದೇ ಫುಡ್ ಅಲ್ಲಿ ಕಂಟ್ರೋಲ್ ಮಾಡ್ಕೋಬಹುದು.